ನಮಸ್ಕಾರ ಸ್ನೇಹಿತರೆ, ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ. ಈ ಒಂದು ವಿಡಿಯೋನ ಮಾಡಬೇಕು ಅಂದ್ರೆ ನಮಗೆ ಮೇಡಮ್ ಅವರೊಬ್ರು ನನಗೆ ಹೇಳಿದ್ರು, ಸರ್ ನ್ಯೂಮರಿಕಲ್ ಕ್ವಶನ್ಸ್ಗಳನ್ನ ಅಥವಾ ನ್ಯೂಮರಿಕಲ್ ಕಾನ್ಸೆಪ್ಟ್ ಇರುವಂತ ಒಂದು ವಿಡಿಯೋನ ಮಾಡಿ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ. ಸೊ ಎಲ್ಲಾ ಚಾಪ್ಟರ್ ಇಂದ ಏನು 1 ಮಾರ್ಕ್ಸ್ ಆಗಿರ್ಬೋದು, 2 ಮಾರ್ಕ್ಸ್ ಆಗಿರ್ಬೋದು, ಮತ್ತೆ 4 ಮಾರ್ಕ್ಸು, 5 ಮತ್ತು 6. ಸೊ ಏನೇನ್ ಪ್ರಾಬ್ಲಮ್ ಬೇಸ್ಡ್ ಬರುತ್ತೆ ಅದನ್ನ ತಗೊಂಡು ಮಾಡಿದ್ರೆ ಇವಾಗ ತಾನೇ ಏನಂತಂದ್ರೆ ಇರ್ರೆಗ್ಯುಲರ್ ಆಗಿರ್ಬೋದು ಅಥವಾ ಡಿಸ್ಕಂಟಿನ್ಯೂ ಆಗಿರ್ಬೋದು. ಸೊ ಎಕನಾಮಿಕ್ಸ್ ಅಲ್ಲಿ ಒಟ್ಟ ಓದೇ ಇಲ್ಲ, ನಾವು ಪಾಸ್ ಆಗ್ಬೋದಾ ಅನ್ನುವಂತ ಪ್ರಶ್ನೆಗಳಿರುತ್ತಲ್ಲ, ಅಂತ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಸರ್, ದಯವಿಟ್ಟು ಅಂತ ಮಕ್ಕಳಿಗೆ ಮಾಡಿ ಅಂತ ಕೇಳಿದ್ರು. ಆಮೇಲೆ ಇದು ರೆಗ್ಯುಲರ್ ಮಕ್ಕಳಿಗೆ ಕೂಡ ತುಂಬಾ ಯೂಸ್ ಆಗುತ್ತೆ, ಯಾಕಂದ್ರೆ ನ್ಯೂಮರಿಕಲ್ ಬೇಸ್ ಮೇಲೆ ಕಂಪಲ್ಸರಿ 4 ಮಾರ್ಕ್ಸ್ ನಲ್ಲಿ ಒಂದು ಪ್ರಶ್ನೆ ಬರುತ್ತೆ, 6 ಮಾರ್ಕ್ಸ್ ನಲ್ಲಿ ಒಂದು ಬರುತ್ತೆ. ಆಮೇಲೆ POQನು ಅದೇ ಒಂದು ಇದ್ರ ಮೇಲೆ ಕಾನ್ಸೆಪ್ಟ್ ಮೇಲೆ ಇದೆ. ಅದಾದ ನಂತರ 1 ಮಾರ್ಕ್ಸ್ ನಲ್ಲಿ ಒಂದು ಪ್ರಶ್ನೆ ಆ ತರ ಕೇಳಲೇಬೇಕಾಗತ್ತೆ. ಆಮೇಲೆ 2 ಮಾರ್ಕ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಇಕ್ವೇಶನ್ ಟೈಪ್ ಕ್ವಶನ್ಸ್ ಗಳನ್ನ ಕೇಳಬಹುದು. ಹಾಗಾಗಿ ಸೊ ಈ ಒಂದು ವಿಡಿಯೋನಲ್ಲಿ ಏನ್ ಮಾಡೋಣ ಅಂತಂದ್ರೆ 24 ಮಾರ್ಕ್ಸ್ ಗಳು ಹೇಗೆ ತಗೋಬೇಕು ಅಂತ. ಅಂದ್ರೆ ಸೊ ನಮ್ಮ ಒಂದು ಅರ್ಥಶಾಸ್ತ್ರದಲ್ಲಿ ನಾವು ಪಾಸ್ ಆಗ್ಬೇಕು ಅಂತಂದ್ರೆ ಕನಿಷ್ಠ ಒಂದು 24 ಮಾರ್ಕ್ಸ್ ಅನ್ನ ಹೇಗೆ ನಾವು ಪಡಿಬಹುದು ಅನ್ನುವಂಥದ್ದು ನಾವು ನೋಡ್ತಾ ಬರೋಣ ಸ್ನೇಹಿತರೆ. ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೆ ನಿಮ್ಗೆ ಏನಾದ್ರೂ ಕಾನ್ಸೆಪ್ಟ್ ಮೇಲೆ ಡೌಟ್ ಇದ್ರೆ ನಂದು ಡಿಸ್ಕ್ರಿಪ್ಷನ್ಸ್ ಇದ್ರೊಳಗ ಕಮೆಂಟ್ ಸೆಕ್ಷನ್ ಒಳಗೆ ಹೋಗಿ ಕಮೆಂಟ್ ಮಾಡಿ, ಅದ್ರ ಮೇಲೆ ಕೂಡ ನಾನು ವಿಡಿಯೋನ ಕೊಡ್ತೇನೆ, ನಿಮ್ಗೆ ಕ್ಲಿಯರಿಟಿ ಕೊಡ್ತೀನಿ. ಸೊ ಅದಕ್ಕೆ ಈ ಒಂದು ಸೆಷನ್ ಅಲ್ಲಿ ನಾನು ನ್ಯೂಮರಿಕಲ್ ಬೇಸ್ ಮೇಲೆ ತಗೊಳ್ತಾ ಇದ್ದೀನಿ, ಹೌದಾ. ಪ್ರಾಬ್ಲಮೆಟಿಕ್ ಆ ಒಂದು ಕಾನ್ಸೆಪ್ಟ್ ಮೇಲೆ ಎಲ್ಲದ್ರ ಮೇಲೆ 2 ಪ್ರಾಬ್ಲಮ್ ಗಳನ್ನ ಮಾಡಕ್ ಪ್ರಯತ್ನ ಮಾಡಿದ್ದೀನಿ. ಸೊ ಅದನ್ನ ನೀವು ತಗೊಂಡು ಆ ಕಾನ್ಸೆಪ್ಟ್ ಇಟ್ಕೊಂಡು ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಿದೆ ಆದ್ರೆ ಫಿಕ್ಸ್ 24 ಮಾರ್ಕ್ಸ್ ತಗೊಳ್ತೀರಿ, ಯಾವುದೇ ವರಿ ಇಲ್ಲ, ಹೌದಾ. ಸೊ ಎಲ್ಲಾ ಬಿಟ್ ಅಲ್ಲಿ ಒಂದೊಂದು ಕಂಪಲ್ಸರಿ ಒಂದೊಂದು ಕ್ವಶನ್ಸ್ ಬರಲೇಬೇಕು, ಬರುತ್ತೆ. ಹಾಗಾಗಿ ಬಟ್ ನ್ಯೂಮರಿಕಲ್ ಏನಾಗುತ್ತೆ ಅಂದ್ರೆ ಅಲ್ಲಿ ಸ್ವಲ್ಪ ಡೇಟಾ ಚೇಂಜ್ ಆಗುವಂತ ಸಾಧ್ಯತೆಗಳು ಇರುತ್ತೆ, ಅದನ್ನ ಸ್ವಲ್ಪ ನೀವು ಗಮನ ಇಟ್ಟು ನೋಡೋದೇ ಆದ್ರೆ ಕರೆಕ್ಟ್ ಆಗುತ್ತೆ ಸ್ನೇಹಿತರೆ. ಲೇಟ್ ಮಾಡೋದು ಬೇಡ. ಸೊ ನಾವು ಕಂಟೆಂಟ್ಗೆ ಮೂವ್ ಆಗೋಣ ಸ್ನೇಹಿತರೆ. ಸೊ ಇದು ಪಾಸಿಂಗ್ ಪ್ಯಾಕೇಜ್ ಕೂಡ ನಿಮ್ಗೆ ಆಲ್ರೆಡಿ ಕನ್ನಡದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಗ್ಲಿಷ್ ಮೀಡಿಯಂ ಬೇಕಂತ ಸುಮಾರು ಜನ ಟೈಪ್ ಮಾಡಿದಿರಿ, ನನಗೆ ಹಾಕಿದಿರಿ ಮೆಸೇಜು, ನೋಡಿದ್ದೀನಿ. ಅದನ್ನು ಕೂಡ ಮಾಡ್ತಾ ಇದ್ದೀನಿ, ಕೆಲವೇ ದಿನಗಳಲ್ಲಿ ಅದನ್ನು ಕೂಡ ಕೊಡ್ತೀನಿ ಸ್ನೇಹಿತರೆ. ಇಲ್ಲಿ ನೋಡಿ 6 ಮಾರ್ಕ್ಸು, 4 ಮಾರ್ಕ್ಸು, 1 ಮಾರ್ಕ್ಸ್ ಇಂದ 2 ಅಂತ ತಗೊಂಡಿದ್ದೀನಿ, 2 ಮಾರ್ಕ್ಸ್ ಇಂದ 1, ಆಮೇಲೆ 5 ಮಾರ್ಕ್ಸ್ ಇಂದ 2, ಹಾಗಾಗಿ ಟೋಟಲ್ 24 ಅಂಕ ಕನಿಷ್ಠವಾಗಿ ಈ ಒಂದು ವಿಡಿಯೋನಿಂದ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ. ಸೊ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, ತುಂಬಾ ಇನ್ಫಾರ್ಮೇಟಿವ್ ಇದೆ, ಹೌದಾ. ತುಂಬಾ ಅಂದ್ರೆ ತುಂಬಾ ಇನ್ಫಾರ್ಮೇಟಿವ್ ಇದೆ. ಇದರಿಂದ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಎನ್ಯುವಲ್ ಎಕ್ಸಾಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಸೊ ಲೇಟ್ ಮಾಡೋದು ಬೇಡ. ಸೊ ನಾವು ಕಂಟೆಂಟ್ಗೆ ಮೂವ್ ಆಗೋಣ. ಇದು ಚಾಪ್ಟರ್ ನಂಬರ್ 3 ಗೆ ಸಂಬಂಧಪಟ್ಟಂತ 6 ಅಂಕದ ಪ್ರಶ್ನೆ ಇದೆ ಸ್ನೇಹಿತರೆ. ಸೊ ಇಲ್ಲಿ ಏನಾಗಿರುತ್ತೆ ಅಂತಂದ್ರೆ AP ಕಾಲಮ್ ಅನ್ನ ಕೊಟ್ಟಿರ್ತಾರೆ, ನಾವು ಅದನ್ನ TP ಮತ್ತು MP ಅನ್ನ ಕಂಡುಹಿಡಬೇಕಾಗತ್ತೆ. ಇಲ್ಲಿ ಈಗ ನೋಡಿ ಎಲ್ಲ ಲೇಬರ್ ಫೋರ್ಸ್ ಏನಾಗಿದೆ 1 ಹಿಡ್ಕೊಂಡು 6 ತನ ಇದೆ. AP ಕಾಲಮ್ ನಲ್ಲಿ 4, 6, 8, 10, 8 ಮತ್ತು 6 ಅಂತ, ಹೌದಾ. AP ಇಂಟು L ಅನ್ನ ಮಾಡಿದ್ರೆ TP ಸಿಗುತ್ತೆ. TP ಅನ್ನ ನಾವು MP ಅನ್ನ ಕನ್ವರ್ಟ್ ಮಾಡ್ಬೇಕು ಅಂತಂದ್ರೆ N-1 ಅನ್ನ ಮಾಡ್ಕೊಂಡು ಹೋಗ್ಬೇಕು ನೀವು. ಹಾಗಾದ್ರೆ ಕೆಳಗಿಂದ ಮೇಲ್ಗಡೆ ಹೋದ್ರೆ ನಿಮ್ಗೆ ಏನಾಗುತ್ತೆ, ಸೊ ಇದು ಸಿಕ್ಬಿಡುತ್ತೆ. ಮೇಲಿಂದ ಕೆಳಗೆ ಬಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಏನ್ ಮಾಡ್ಬೇಕಾಗತ್ತೆ, 4 - 0 ಅನ್ನ ಮಾಡಿದ್ರೆ 4 ಆಗುತ್ತೆ, ಮತ್ತೆ 12 ಅಲ್ಲಿ 4 ಅನ್ನ ಕಳಿಬೇಕಾಗತ್ತೆ. ಸ್ವಲ್ಪ ಗೊಂದಲ ಆಗ್ಬೋದು ನಿಮ್ಗೆ, ನಾನು ಅದಕ್ಕೆ ಸಿಂಪಲ್ ಆಗಿ ಹೇಳ್ತೀನಿ, ಕೆಳಗಿಂದ ಮೇಲೆ ಹೋಗ್ಬೇಡಿ. 36 - 40 ಅನ್ನ ಮಾಡಿ. ಸೊ ಅಲ್ಲಿ 4 - 4 ನಲ್ಲಿ ಬರುತ್ತೆ. 40 - 40 ಮಾಡಿದ್ರೆ 0 ಬರುತ್ತೆ. 40 ಅಲ್ಲಿ 24 ಅನ್ನ ಕಳೆದಾಗ 16 ಬರುತ್ತೆ, ಈ ತರ, ಹೌದಾ. ಸರಿ, ಫಾರ್ಮುಲಾ ಕಂಪಲ್ಸರಿ ಬರಿಬೇಕು, ಯಾಕಂದ್ರೆ 6 ಅಂಕದ ಪ್ರಶ್ನೆ ಇದೆ. ಸೊ ನೀವು ಆ ಫಾರ್ಮುಲಾನ ಬರೆದ್ರೆ ಒಳ್ಳೇದು. ಆನಂತರ ಅದೇ ಚಾಪ್ಟರ್ ನಲ್ಲಿ ಈ ಒಂದು ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ TFC ಸ್ವಲ್ಪ ಚೇಂಜ್ ಆಗ್ಬೋದು, 500 ಬರ್ಬೋದು, 200 ಬರ್ಬೋದು, 100 ಬರ್ಬೋದು, ಹೇಳಕ್ ಆಗೋದಿಲ್ಲ. ಆಮೇಲೆ 0 ನಿಂದ 6 ಇರುತ್ತೆ. ಆನಂತರ SMC ಕೂಡ ಚೇಂಜ್ ಆಗುತ್ತೆ. ನನ್ನ ಮಕ್ಕಳಿಗೆ ನಾನು ಸುಮಾರು ಏನಿಲ್ಲ ಅಂತಂದ್ರೆ ಒಂದು 4 ರಿಂದ 5 ಪ್ರಶ್ನೆಗಳನ್ನ ಬೇರೆ ಬೇರೆ ಡೇಟಾ ಇಟ್ಟು ಮಾಡಿಸಿದ್ದೀನಿ, ಪರ್ಫೆಕ್ಟ್ ಆಗಿದ್ದಾರೆ. ಹಾಗಾಗಿ ನೀವು ಕೂಡ ಮಾಡಿ ಅನ್ನುವಂಥದ್ದು ನನ್ನ ಒಂದು ಉದ್ದೇಶ. SMC ಕಾಲಮ್ ಆಲ್ರೆಡಿ ಕೊಟ್ಟಿದೆ, ಕ್ವಾಂಟಿಟಿ ಕಾಲಮ್ ಕೊಟ್ಟಿರುತ್ತೆ. TFC ಕೂಡ ಕ್ವಶನ್ ಅಲ್ಲೇ ಇದ್ದಿರುತ್ತೆ. ಸೊ 0 ಇದ್ದಾಗೂ 200, ಸೊ ಲಾಸ್ಟ್ 6 ಇದ್ದಾಗೂ 200, ಇದು ಫಿಕ್ಸ್ ಮಾಡ್ಕೊಳ್ಳಿ. SMC ನೋಡಿ ಇಲ್ಲಿ ಡ್ಯಾಶ್ ಇದೆ, 0 ಇಟ್ಟಿದ್ದೀನಿ. 600 ಗೆ ಆಸ್ ಇಟ್ ಈಸ್ ಇಟ್ಟಿದ್ದೀನಿ. 600 ಪ್ಲಸ್ 400 1000, 1000 ಪ್ಲಸ್ 300 1300, 1300 ಪ್ಲಸ್ 400 1700, 1700 ಪ್ಲಸ್ 600 2300, 2300 ಪ್ಲಸ್ 900 3200 ಆಗುತ್ತೆ ಸ್ನೇಹಿತರೆ. ಆಮೇಲೆ TFC ಪ್ಲಸ್ TVC ಮಾಡೋದ್ರಿಂದ ಪ್ಲಸ್ ಮಾಡೋದ್ರಿಂದ TC ಕಾಲಮ್ ಸಿಗುತ್ತೆ. 200 ಪ್ಲಸ್ 0 200, 200 ಪ್ಲಸ್ 600 800, ಈ ತರ, ಹೌದಾ. ಇವುಗಳನ್ನ ಪ್ಲಸ್ ಮಾಡಿದಾಗ TC ಬರುತ್ತೆ. AVC ಮಾಡ್ಬೇಕಾದ್ರೆ ನೆನ್ಪಿಟ್ಕೊಳ್ಳಿ, TVC ಡಿವೈಡ್ ಬೈ Q ಮಾಡ್ಬೇಕಾಗತ್ತೆ ಸ್ನೇಹಿತರೆ. ಫಾರ್ಮುಲಾ ಕೆಳಗಡೆ ಕೊಟ್ಟಿದ್ದೀನಿ ನಾನು,
ಹೌದಾ, ಫಾರ್ಮುಲಾನ ಕೆಳಗಡೆ ಕೊಟ್ಟಿದ್ದೀನಿ. ಹೌದಾ, ಸೊ ಎವಿಸಿ ಇಸ್ ಇಕ್ವಲ್ ಟು ಟಿವಿಸಿ ಡಿವೈಡ್ ಬೈ ಕ್ಯೂ. ಅಂದ್ರೆ ಈಗ ನೋಡಿ 600 ಡಿವೈಡೆಡ್ ಬೈ 1 ಮಾಡಿದ್ರೆ 600. 1000 ಎಷ್ಟು ಮಾಡ್ರಿ 2 ಲಿಂತ ಹೌದಾ, ಟಿವಿಸಿ ಕಾಲಮ್ ಎವಿಸಿ ಮಾಡ್ಬೇಕಾದ್ರೆ ಹೌದಾ ಬಂತ್ ನೋಡಿ. 1000 2 ಲಿಂತ ಡಿವೈಡ್ ಮಾಡ್ರಿ 500. ಹೌದಾ, 1300 ಎಷ್ಟು ಮಾಡ್ತೀರಿ 3 ನಿಂದ ಡಿವೈಡ್ ಮಾಡಿ. ಆ ತರ ಎಸ್ ಎಸ್ ಸಿ ಮಾಡ್ಬೇಕಾದ್ರೆ ಟಿ ಸಿ ಡಿವೈಡ್ ಬೈ ಕ್ಯೂ ಮಾಡ್ರಿ. 200 0 ಲಿಂತ ಡಿವೈಡ್ ಮಾಡಿದ್ರೆ 0. 800 1 ಲಿಂತ ಡಿವೈಡ್ ಮಾಡಿ 800. 1200 2 ಲಿಂತ ಡಿವೈಡ್ ಮಾಡಿ 600. ಈ ತರ ಹೌದಾ. ಸೊ ಈ ತರ ಮಾಡಿದ್ರೆ ನಿಮ್ಗೆ ಇದಾಗುತ್ತೆ. ಇಲ್ಲಿ ನಾ ಏನ್ ಮಾಡಿದ್ದೀನಿ, ಇಲ್ಲೂ 2FC ಕೊಟ್ಟಿದ್ದೀನಿ, ಬಟ್ ಡೇಟಾ ಮಾತ್ರ ಚೇಂಜ್ ಕೊಟ್ಟಿದ್ದೀನಿ. ಹಾಗಾಗಿ ಸ್ವಲ್ಪ ನೀವು ನೋಡ್ಕೋಬಹುದು. ನೆಕ್ಸ್ಟ್ ಚಾಪ್ಟರ್ ನಂಬರ್ ಯಾವುದು 7 ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್. ಇದರಲ್ಲಿ 6 ಮಾರ್ಕ್ಸ್ಗೆ 2 ತರ ಪ್ರಾಬ್ಲಮ್ ಇದೆ. ನೀವು 2ರಲ್ಲಿ ಒಂದನ್ನು ಬರ್ಬೋದು. ಅದಕ್ಕೆ ನಾವು 2 ಪ್ರಾಕ್ಟೀಸ್ ಮಾಡಿದ್ರೆ ಉತ್ತಮ. ಲಾಸ್ಟ್ ಟೈಮ್ ಆನ್ಯುವಲ್ ಎಕ್ಸಾಮಿಗೆ 4000 ಬಂದಿತ್ತು. ನಾನು 5000 ಅನ್ನ ನಿಮ್ಗೆ ಪ್ರಾಕ್ಟೀಸ್ ಆಗ್ಲಿ ಅಂತ ಕೊಟ್ಟಿದ್ದೀನಿ. ನನ್ನ ನಿರೀಕ್ಷೆ ಇದೆ ಬರ್ಲಿ ಅನ್ನೋದು ನನ್ನ ಉದ್ದೇಶ. ಬಟ್ ಆನ್ಯುವಲ್ ಎಕ್ಸಾಮ್ ನಲ್ಲಿ ಯಾವ್ದು ಡೇಟಾ ಚೇಂಜ್ ಆಗ್ಬೋದು, ಬಟ್ ಪ್ರಶ್ನೆ ಇದ್ರ ಮೇಲೆ ಹಾಕ್ತಾನೆ, ನೆನಪಿಟ್ಕೊಳ್ಳಿ, ಹಾಕ್ಲೇಬೇಕಾಗತ್ತೆ. ಇದು ಹಾಕ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಇನ್ನೊಂದಿದೆ ಅದನ್ನ. ಸೊ GDP ಮಾಡ್ಬೇಕಾದ್ರೆ ಒಂದು ಫಾರ್ಮುಲಾ ಇರುತ್ತೆ, ನೀವು ಅದನ್ನು ನೋಡ್ಕೊಳ್ರಿ. C+I+G+ net x ಅಂತ ಡೈರೆಕ್ಟ್ ಇಲ್ಲಿ ಕೊಟ್ಟಿದ್ದಾರೆ, ಹಾಗಾಗಿ ಅದನ್ನು ಹಾಕೊಂಡಿದ್ದೀನಿ. ಈಗ FC ಮಾಡ್ಬೇಕಾದ್ರೆ GDP ಪ್ಲಸ್ ಇರಬೇಕು, ನೆನಪಿಟ್ಕೊಳ್ಳಿ. ಅದ್ರ ಜೊತೆಗೆ ಏನ್ ಸೇರಿಸಬೇಕು ಅಂದ್ರೆ ಅಲ್ಲಿ ಯಾವುದು NDP ಮಾಡ್ಬೇಕಲ್ಲ, FC ಮಾಡ್ಬೇಕಾದ್ರೆ NIT ಅನ್ನ ಕಳಿತೀರಿ ನೀವು. GDP ಮೈನಸ್ MP ಒಳಗ NIT ಕಳಿಬೇಕು. ಅವಾಗ 4000 ಏನಾಗುತ್ತೆ 700 crores ಅಂತ ಕೋಟಿಗಳಲ್ಲಿ ಬರಿಬೇಕಾಗತ್ತೆ. ಹೌದಾ, ಸೊ ನಾನು ಬರ್ದಿಲ್ಲ. ಸೊ ಅದನ್ನ ನೀವು ಸ್ವಲ್ಪ ಬರ್ಕೊಳ್ಳಿ ಸ್ನೇಹಿತರೆ ಎಲ್ಲ ಕಡೆ. ಹೌದಾ, ಯಾಕಂದ್ರೆ ಇದು ಅಲ್ಲ ಇದ್ರೊಳಗೆ ಕೊಟ್ಟಿರ್ತಾನೆ ಕ್ವಶನ್ ಅಲ್ಲಿ, ನೀವು ಬರ್ದಿಲ್ಲ ಅಂತಂದ್ರೆ ತಪ್ಪಾಗುವಂತ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಸೊ ಎಲ್ಲ ಕಡೆ ಅದನ್ನ ಹಚ್ಕೊಂಡ್ ಬಿಟ್ರೆ ಉತ್ತಮ. ಇನ್ ಕ್ರೋರ್ಸ್ ನಲ್ಲಿ ಇಂಗ್ಲಿಷ್ ಮೀಡಿಯಂ ನಲ್ಲಿ ಬರೀಬೇಕು. ನೆಕ್ಸ್ಟ್ NDP ಅನ್ನ ಕಳಿಬೇಕಾದ್ರೆ ಕಂಡುಹಿಡಿಬೇಕಾದ್ರೆ GDP ಎಟ್ಟ MP ಒಳಗ ಡೆಪ್ರಿಸಿಯೇಷನ್ ಕಾಸ್ಟ್ ಅನ್ನ ಕಳಿಬೇಕು. ಸೊ ಇಲ್ಲಿ 450 crores ತಗೊಂಡಿದ್ದೀನಿ, ಹಾಗಾಗಿ ಸೊ 5000 ಒಳಗ 450 ಅನ್ನ ಕಳೆದಾಗ ಸೊ 4550 crores ಆಗುತ್ತೆ. ಆ ತರ ಸೊ ಎಲ್ಲದಕ್ಕೂ ಫಾರ್ಮುಲಾ ಇದೆ ಸ್ನೇಹಿತರೆ. ಸ್ವಲ್ಪ ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ಈ ಪ್ರಶ್ನೆ ನಿಮ್ಗೆ ತಿಳಿಯುವುದಿಲ್ಲ. ಹೌದಾ, ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಇದು ಏನ್ ಮಾಡಿ, ಒಂದ್ಸಲ 2 ಸಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೌದಾ, ಸೊ ಇಲ್ಲಿ ನಾನು ಕೊಟ್ಟಿರ್ತೀನಿ, ಇದ್ರ ಮೇಲೆ ಸಪರೇಟ್ ವಿಡಿಯೋ ಇದೆ, ನೀವು ಅಲ್ಲಿ ಬೇಕಾದ್ರೆ ನೋಡ್ಕೋಬಹುದು. ಹೌದಾ, ಅಲ್ಲಿ ಗೊತ್ತಾಗತ್ತೆ. ನೆಕ್ಸ್ಟ್ ನೋಡಿ ಪ್ರಶ್ನೆ ಈ ತರ ಇನ್ನೊಂದು ಇದೇ ಕಾನ್ಸೆಪ್ಟ್ ಮೇಲೆ ಸ್ವಲ್ಪ ಮಾಡಿಫೈ ಮಾಡಿ ಪ್ರಶ್ನೆಯನ್ನ ಕೊಡಲಾಗಿದೆ. ಇಲ್ಲಿ ಕೊಟ್ಟಿರುವಂತದ್ದು ಕಡಿಮೆ. ಸೊ NDP ಕಂಡುಹಿಡಿಯಿರಿ, GNP ಎಟ್ ಮಾರ್ಕೆಟ್ ಪ್ರೈಸ್, NNP ಎಟ್ ಮಾರ್ಕೆಟ್ ಪ್ರೈಸ್, NNP ಎಟ್ ಫ್ಯಾಕ್ಟರ್ ಕಾಸ್ಟ್, ಇವುಗಳನ್ನ ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ದಾರೆ. ಆಮೇಲೆ ಯಾವ್ದನ್ನ ರಾಷ್ಟ್ರೀಯ ಆದಾಯ ಅಂತ ಕರೀತಾರೆ ಅಂತ ನೀವು ಕಂಡುಹಿಡಿದಾಗ NNP ಎಟ್ FC ಏನೇ ನಾವು ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಇದನ್ನೇ MCQ ಒಳಗ ಕೇಳ್ಬೋದು, ಅಲ್ಲಿ ಒಂದು ಪ್ರಶ್ನೆ ಬರ್ಬೋದು. ಅದಕ್ಕೋಸ್ಕರ ರಾಷ್ಟ್ರೀಯ ಆದಾಯಕ್ಕಿಂತ GNP ಯಾವಾಗಲೂ ಹೆಚ್ಚಾಗಿರುತ್ತದೆ. ಹೌದು, ಯಾಕಂದ್ರೆ ನಾವು ಸಮ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ. ಹೌದಾ, ಸೊ ಆ ಒಂದು ಇದ್ರಗೋಸ್ಕರ ನೀವು ನೋಡಬಹುದು. NNP ಎಟ್ FC ಮತ್ತ GNP ಕಾಲಮ್ ಅನ್ನ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಹೌದಾ, GNP ಯಾವಾಗಲೂ ಕೂಡ ಹೆಚ್ಚಿಗಾಗಿರುತ್ತೆ. ನೋಡಿ ಸ್ನೇಹಿತರೆ, ಇಲ್ಲಿ ಈಗ NDP ಮಾಡ್ಬೇಕಾದ್ರೆ GDP ಎಟ್ಟ ಡೆಪ್ರಿಸಿಯೇಷನ್ ಕಾಸ್ಟ್ ಸವಕಳಿ ವೆಚ್ಚವನ್ನ ಕಳೆದಿವಿ. ಇಲ್ಲಿ 7000 ಕೋಟಿ ತಗೊಂಡಿದ್ದೀನಿ, 450 ಕೋಟಿ ಡೆಪ್ರಿಸಿಯೇಷನ್ ಕಾಸ್ಟ್ ಅದ್ರೊಳಗೆ ಅದು ಕಳೆದಿದ್ದೀನಿ. GNP ಎಟ್ MP ಒಳಗ ಏನಾಗಿದೆ, GDP ಆಲ್ರೆಡಿ 7000 NFI ಇಂದ ಬಂದು ಪ್ಲಸ್ ಆಗತ್ತೆ 7300 ಕೋಟಿ ಕ್ರೋರ್ಸ್. ಹೌದಾ, NNP ಎಟ್ MC ಒಳಗ ಈ ಸವಕಳಿಯನ್ನ ಕಳೆದಿನಿ. ಈಗ GNP ಎಟ್ MP ಇದೆಷ್ಟು ಬಂದಿತ್ತು, 7300 ಕೋಟಿ ಬಂದಿತ್ತಲ್ಲ, ಅದ್ರೊಳಗೆ 450 ಕೋಟಿ ಕಳಿಬೇಕು. ಈಗ NNP ಎಟ್ MP ಒಳಗ NIT ಕಳಿಬೇಕು, ಕಳೆದಾಗ 6250 ಕೋಟಿ ಆಗತ್ತೆ. ಈಗ NNP FC ಅನ್ನ ರಾಷ್ಟ್ರೀಯ ಆದಾಯ ಯಾವ್ದಂತ ಕರಿತಾ ಇದೀವಿ ಅಂದ್ರೆ NNP ಎಟ್ FC ಅಂತ ಕರಿತಾ ಇದೀವಿ ಅಂತ. ಹೌದಾ, ಅವಾಗ ಡಿ ಒಳಗಲ್ಲ ಇಲ್ಲಿ. ಹೌದಾ, ಸೊ ಈಗ NNP ಎಟ್ FC ಅನ್ನ ನಾವು ರಾಷ್ಟ್ರೀಯ ಆದಾಯ ಅಂತ ಕರೆದಾಗ ಇದು ಎಷ್ಟು ಬಂದಿದೆ ನೋಡಿ, 6250 ಕೋಟಿ ಇದೆ. ಆದ್ರೆ GNP ಎಟ್ MP ನೋಡಿ ಎಷ್ಟಿದೆ, 7300 ಕೋಟಿ ಇದೆ. ಹೌದಾ, ಹಾಗಾಗಿ ಯಾವಾಗ್ಲೂ ಕೂಡ ಏನಾಗುತ್ತೆ ಅಂತಂದ್ರೆ, ಸೊ F ಕಾಲಮ್ ನಲ್ಲಿ ಅದೇ ಪ್ರಶ್ನೆ ಕೇಳಿದ್ದಾರೆ. ಅವಾಗ ಏನ್ ಕೇಳಿದ್ದಾರೆ ನೋಡಿ ಸ್ನೇಹಿತರೆ, ರಾಷ್ಟ್ರೀಯ ಆದಾಯಕ್ಕಿಂತ GNP ಯಾವಾಗಲೂ ಹೆಚ್ಚಾಗಿರುತ್ತದೆ, ಹೌದು ಅಂತ ಬರಿಬೇಕು ನಾವು. ಹೌದು ಅಂತ ಬರೆದು ಅಲ್ಲಿ ರಾಷ್ಟ್ರೀಯ ಆದಾಯಕ್ಕಿಂತ GNP ಯಾವಾಗಲೂ ಕೂಡ ಹೆಚ್ಚಾಗಿರುತ್ತೆ ಅಂತ ಬರಿಬೇಕು. ಇದು 6 ಮಾರ್ಕ್ಸ್ 2 ಸಮ್ಗಳಿದೆ. 2ರಲ್ಲಿ ಒಂದಂತೂ ಡೆಫಿನೆಟ್ ಆಗಿ ನಿಮ್ಗೆ ಬರುತ್ತೆ. ನನಗೆ ಚಾಪ್ಟರ್ ನಂಬರ್ 7 ಮೇಲೆ ಜಾಸ್ತಿ ಹೋಪ್ ಇದೆ.
ಇಲ್ಲ ಅಂದ್ರೆ ಚಾಪ್ಟರ್ ನಂಬರ್ 3 ಮೇಲೂ ಕೂಡ 6 ಮಾರ್ಕ್ಸ್ ಅಲೌಟ್ ಆಗಿದೆ ಬ್ಲೂ ಪ್ರಿಂಟ್ ಪ್ರಕಾರ, ಅಲ್ಲೂ ಕೂಡ ಬರ್ಬೋದು, ಯಾವ್ದನ್ನೂ ಬರ್ಬೋದು. ಇದೇ ಬರುತ್ತೆ ಅಂತ ಹೇಳೋದು ಕಷ್ಟ. ನೆಕ್ಸ್ಟ್ ನೋಡಿ, ಸಿ ಒಳಗ ಚಾಪ್ಟರ್ ನಂಬರ್ 2 ನಿಮ್ಮ ಮೇಲೆ ಏನಾಗಿದೆ, ಸೇಬಿನ ಹಣ್ಣು ಅಂತ, ಸೇಬಿನ ಮೇಲೆ ಈ ತರ ಕೊಟ್ಟಿದ್ದಾನೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಡೆಲ್ಟಾ ಕ್ಯೂ ಅನ್ನ ಕಂಡುಹಿಡಿಬೇಕು, ಡೆಲ್ಟಾ ಪಿ ಅನ್ನ ಕಂಡುಹಿಡಿಬೇಕು. ಡೆಲ್ಟಾ ಕ್ಯೂ ಅನ್ನ ಕಂಡುಹಿಡಿಬೇಕಂದ್ರೆ ನೆನ್ಪಿಟ್ಕೊಳ್ಳಿ, Q2 ಮೈನಸ್ Q1 ಮಾಡಬೇಕು. Q2 ಅಂದ್ರೆ ಹಳೇದು, ಫಸ್ಟ್ ಒನ್ Q1 ಅಂದ್ರೆ ನೆಕ್ಸ್ಟ್. ಇವೆರಡು ಮೈನಸ್ ಮಾಡ್ಕೊಂಡಾಗ ನಮ್ಗೊಂದು ವ್ಯಾಲ್ಯೂ ಸಿಗುತ್ತೆ. ಹಾಗಾಗಿ ಇದ್ರ ಬಗ್ಗೆನೂ ಕೂಡ ಸಪರೇಟ್ ವಿಡಿಯೋ ಇದೆ, ನೀವು ಅದನ್ನ ನೋಡ್ಕೊಳ್ಳಿ. 2 ಮಾಡಿದ್ದೀನಿ, 0.8 ಒಂದು ಬಂದಿದೆ, 0.5 ಬಂದಿದೆ, ಎರಡು ಅದ್ರ ಮೇಲೆ ಕೊಟ್ಟಿದ್ದೀನಿ. ನೆಕ್ಸ್ಟ್ ಇದೇ ಚಾಪ್ಟರ್ ನಲ್ಲಿ D1 ಪ್ಲಸ್ D2 ಇಸ್ಕಲ್ ಟು DM. ಇಷ್ಟು ಈಸಿ ಬರುವುದಿಲ್ಲ ಅಂತ ಅನ್ಕೊಂಡಿದ್ವಿ, ಬಟ್ ಲಾಸ್ಟ್ ಎಕ್ಸಾಮ್ ನಲ್ಲಿ ಇತ್ತು, ಆನ್ಯುವಲ್ ಎಕ್ಸಾಮಿಗೆ. ಹಾಗಾಗಿ ಸೊ ಬಂದ್ರೆ ಬರೀರಿ, ಇಲ್ಲ ಅಂದ್ರೆ ಆಪ್ಷನ್ ಅಲ್ಲಿ ಬೇರೆ ಪ್ರಶ್ನೆ ಇರುತ್ತೆ, ನೀವು ಅದನ್ನ ನೋಡ್ಕೋಬಹುದು. ಓಕೆ, 2 ಪ್ಲಸ್ ಮಾಡ್ಬೇಕು ಸ್ನೇಹಿತರೆ, ಇದೊಂದು ಫಾರ್ಮುಲಾ ಬರೀ, DM ಇಸ್ಕಲ್ ಟು D1 ಪ್ಲಸ್ D2 ಅಂತ ಬರೀರಿ ಸ್ನೇಹಿತರೆ. ನೆಕ್ಸ್ಟ್ ಒನ್ ಸ್ನೇಹಿತರೆ, ಇದು ಚಾಪ್ಟರ್ ನಂಬರ್ 4 ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಏನ್ ಮಾಡ್ಬೇಕು, ಪ್ರಾಫಿಟ್ ಕಂಡುಹಿಡಬೇಕು. ಪೈ ಇಸ್ ಇಕ್ವಲ್ ಟು TR ಮೈನಸ್ TC ಅನ್ನ ಮಾಡಬೇಕು. ಮಾರುಕಟ್ಟೆ ಬೆಲೆಯನ್ನ ಕಂಡುಹಿಡಬೇಕಾದ್ರೆ AR, ಸೊ ಅಂದ್ರೆ AR ಇಸ್ ಇಕ್ವಲ್ ಟು TR ಡಿವೈಡ್ ಬೈ Q ಅನ್ನ ಮಾಡಬೇಕು. ಪಿ ಅನ್ನ ಕಂಡುಹಿಡಬೇಕಾದ್ರೆ ನಾವು AR ಫಾರ್ಮುಲಾನೇ ಇಲ್ಲಿ ಯೂಸ್ ಮಾಡ್ಬೇಕಾಗತ್ತೆ. ಹಾಗಾಗಿ ಇಲ್ಲಿ ಮಾಡಿದ್ದೆ ನೋಡಿ. ಸೊ TR ಮೈನಸ್ TC ಇಸ್ ಇಕ್ವಲ್ ಟು ಪ್ರಾಫಿಟ್. ಇದ್ರ ಬಗ್ಗೆನೂ ಕೂಡ ಸಪರೇಟ್ ವಿಡಿಯೋ ಇದೆ, ಹೌದಾ. ಸೊ 0 ಮೈನಸ್ 5 ಮಾಡಿದ್ರೆ ಇಲ್ಲಿ ಮೈನಸ್ 5 ಆಗುತ್ತೆ, 5 ಮೈನಸ್ 7 ಮಾಡ್ರಿ ಇಲ್ಲಿ ಮೈನಸ್ 2 ಆಗುತ್ತೆ. ಸೊ 10 ಮೈನಸ್ 10 0, ಈ ತರ, ಹೌದಾ. ಇವೆಲ್ಲ ನೆನ್ಪಿಟ್ಕೊಳ್ಳಿ. ಮಾರುಕಟ್ಟೆ ಬೆಲೆ ಇಲ್ಲಿ ಸೊ 5 ಬಂದಿದೆ, ಬಟ್ ಕೆಲವು ಸಲ ಏನಾಗಬಹುದು 5 ಬದಲಿ 50 ಬರ್ಬೋದು, ಮಾರ್ಕೆಟ್ ಪ್ರೈಸ್ 10 ಬರ್ಬೋದು, ಏನೂ ಆಗ್ಬೋದು. ಇನ್ನೊಂದು ಕ್ವಶನ್ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಸ್ನೇಹಿತರೆ, ಇದನ್ನು ಕೂಡ 2ನೇ ಪ್ರಶ್ನೆ, ಎರಡೆರಡು ಮಾಡಿದ್ದೀನಿ. ನಿಮ್ಗೆ ಯಾವುದು ಕನ್ವಿನಿಯಂಟ್ ಆಗ್ತದೆ ಅದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡೆ ಆದ್ರೆ ಚೆನ್ನಾಗುತ್ತೆ. ನೆಕ್ಸ್ಟ್ ಚಾಪ್ಟರ್ ನಂಬರ್ 4 ನಿಂದ ಸ್ವಲ್ಪ ಇಂದ ಮುಂದಾಗಿದೆ, ಇರ್ಲಿ. ಚಾಪ್ಟರ್ ನಂಬರ್ 4 ನಿಂದ ಏನಾಗಿದೆ, ಪ್ರೈಸ್ ವೆಲಾಸಿಟಿ ಆಫ್, ಇಲ್ಲಿ ಡಿ ಇದ್ದಲ್ಲಿ ಎಸ್ ತಗೋಬೇಕು, ಸಾರಿ ಇಲ್ಲಿ ಏನಾಗಬೇಕು, ಎಸ್ ಬರ್ಬೇಕು ಸ್ನೇಹಿತರೆ. ಅಲ್ಲಿ ಚಾಪ್ಟರ್ ನಂಬರ್ 2 ಬಂತು ಅಂದ್ರೆ ಅದೇ ಫಾರ್ಮುಲಾ ಯೂಸ್ ಆಗುತ್ತೆ, ಬಟ್ ಅಲ್ಲಿ ಡಿ ಬರುವುದಿಲ್ಲ, ಅಲ್ಲಿ ಡಿ ಬರುತ್ತೆ, ಇಲ್ಲಿ ಎಸ್ ಬರುತ್ತೆ, ಹೌದಾ. ಇದನ್ನ ಸ್ವಲ್ಪ ನೀವು ಗಮನದಲ್ಲಿ ಇಟ್ಕೊಂಡೆ ಆದ್ರೆ ಚೆನ್ನಾಗಿರುತ್ತೆ, ಹೌದಾ. ಸ್ವಲ್ಪ ಚೇಂಜ್ ಮಾಡ್ಕೋಬೇಕು, PED ಬದಲಿ PES ಅಂತ ತಗೊಂಡ್ಬಿಡಿ, ಹೌದಾ. ಇಲ್ಲೂ ಕೂಡ ಅದೇ ಫಾರ್ಮುಲಾ ಇದೆ, ಅಂದ್ರೆ ಫಸ್ಟ್ ಕ್ವಾಂಟಿಟಿ ಸೆಕೆಂಡ್ ಕ್ವಾಂಟಿಟಿಯಲ್ಲಿ ಫಸ್ಟ್ ಕ್ವಾಂಟಿಟಿಯನ್ನು ಮೈನಸ್ ಮಾಡಿದ್ರೆ ನಿಮ್ಗೆ ಡೆಲ್ಟಾ ಕ್ಯೂ ಸಿಗುತ್ತೆ. ಸೊ ಡೆಲ್ಟಾ ಪಿ ಸಿಗ್ಬೇಕಾದ್ರೆ ಸೊ ಲಾಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸು ಫಸ್ಟ್ ಪ್ರೈಸ್ ಎರಡು ಮೈನಸ್ ಮಾಡ್ಕೊಂಡಾಗ ನಿಮ್ಗೆ ಏನಾಗುತ್ತೆ, ಡೆಲ್ಟಾ ಪಿ, ಇನಿಷಿಯಲ್ ಪ್ರೈಸು ಕ್ವಾಂಟಿಟಿ ಇನಿಷಿಯಲ್ ಅವುಗಳನ್ನ ಕಂಡಿಡಿದಾಗ ನಿಮ್ಗೆ ಸಿಗುತ್ತೆ. ಇಲ್ಲಿ ಒಂದು 15 ಬಂದಿದೆ, ಇನ್ನೊಂದು 4.5 ಬಂದಿದೆ, ಎರಡೂ ಕೂಡ ಮಾಡಿದ್ದೀನಿ, ಹೌದಾ. ಎಸ್, ಇವೆಲ್ಲ 4 ಮಾರ್ಕ್ಸ್ ಸ್ನೇಹಿತರೆ. ಇನ್ನೊಂದಿದೆ ನೋಡಿ, 4 ಟೋಟಲ್ 3 ಕೊಟ್ಟಿದ್ದೀನಿ, ನೀವು ಯಾವುದನ್ನು ಕೂಡ ಪ್ರಾಕ್ಟೀಸ್ ಮಾಡಬಹುದು, ಯಾಕೆ ಮಾಡೆಲ್ ಪೇಪರ್ನಾಗ ಬಂದಿರ್ತದೆ. ಇದೇ ತರ ಚಾಪ್ಟರ್ ನಂಬರ್ 5, ಈಗ ಈ ಚಾಪ್ಟರ್ ನಂಬರ್ 5 ಅಲ್ಲಿ ಒಂದು ಪ್ರಾಬ್ಲಮ್ಸ್ ಇದೆ, ಇದು ನೋಡ್ಕೊಳ್ಳಿ. ಈ ಚಾಪ್ಟರ್ ನಂಬರ್ 5 ಅಲ್ಲಿ ಹತ್ತಿ ಮಾರ್ಕೆಟ್ ಬಗ್ಗೆ ಒಂದು ಇದು ಕೊಟ್ಟಿದ್ದಾನೆ. ಇಕ್ವೇಶನ್ ಏನಂದ್ರೆ ಸೊ 430 ಮೈನಸ್ ಪಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನಾಗಿದೆ ಅಂದ್ರೆ ಬೆಲೆ 30 ಕೊಡಲಾಗಿದೆ, Q ಇಸ್ ಇಕ್ವಲ್ ಟು 20 ಪ್ಲಸ್ ಪಿ, ಇವೆರಡು ಪ್ಲಸ್ ಮಾಡ್ಕೋಬೇಕು ಒಂದ್ ಕಡೆ. ಆ ನಂತರ ಇಲ್ಲಿ ಕಳ್ಕೊಂಡಾಗ ಒಂದು ಇಕ್ವೇಶನ್ ಸಿಗುತ್ತೆ, 430 ಮೈನಸ್ ಪಿ ಎಷ್ಟಿತ್ತು, 30 ಇತ್ತು, ಅದ್ರ ಕಳೀರಿ 400 ಬರುತ್ತೆ, ಹೌದಾ. ಆ 400 Q0 ಅಂತ ಅನ್ಕೊಳ್ಳೋಣ. ಮತ್ತು ಉದ್ಯಮ ಘಟ ಸಪ್ಲೈ ಕರ್ವ ಸೊ 20 ಪ್ಲಸ್ 30 ಇಸ್ ಇಕ್ವಲ್ ಟು 50. ಹಾಗಾದ್ರೆ ಸೊ 400 ಭಾಗಿಲೆ 50 ಮಾಡಿದಾಗ 8, ಅಂದ್ರೆ ಉದ್ಯಮ ಸಂಖ್ಯೆಗಳ ಘಟಕಗಳ ಸಂಖ್ಯೆ ಎಷ್ಟು ಅಂದ್ರೆ 8, ಇದು 8, ಹೌದಾ. ಆ ನಂತರ ಇನ್ನೊಂದು ಬಂದಿದೆ, ಸೊ 8 ಬರ್ಬೇಕಾಗಿತ್ತು, ಎರಡು ಸೇಮ್ ಕಾಪಿ ಪೇಸ್ಟ್ ಮಾಡಿದೀನಿ, ಸ್ವಲ್ಪ ಚೇಂಜ್ ಆಗಿದೆ, ಇರ್ಲಿ. ಇಲ್ಲಿ 6 ಬರ್ಬೇಕಾಗಿತ್ತು, 6 ಮಾಡ್ಬೇಕಾಗಿತ್ತು, ಇರ್ಲಿ ಸ್ನೇಹಿತರೆ, ಸೇಮ್ ಆಗಿದೆ, ಕಾಪಿ ಪೇಸ್ಟ್ ಆಗಿದೆ. ಓಕೆ, ನೆಕ್ಸ್ಟ್ ಇದಾದ ನಂತರ 9ನೇ ಪ್ರಶ್ನೆ, 9ನೇ ಚಾಪ್ಟರ್ ನಿಂದ ತಗೊಂಡಿರುವಂತಹ ಪ್ರಶ್ನೆ, ಇನ್ಕಮ್ ಡಿಟರ್ಮಿನೇಷನ್ಸ್ ಅದ ಅದರಲ್ಲಿ, ಹೌದಾ. ಇಲ್ಲಿ ಸಿ ಇಸ್ ಇಕ್ವಲ್ ಟು 10 ಪ್ಲಸ್ 0.85, ಇದು ನೆನಪಿರ್ಲಿ ನಿಮ್ಗ, ಎಲ್ಲಾ ಕಡೆ ಇಕ್ವೇಶನ್ ಚೇಂಜ್ ಆಗ್ಬೋದು. ಆಮೇಲೆ ಆಯ್ನು ಕೂಡ ಚೇಂಜ್ ಆಗುತ್ತೆ, ಇನ್ವೆಸ್ಟ್ಮೆಂಟ್. ಹಾಗಾಗಿ ಸೊ ಇಲ್ಲಿ ಈ ಒಂದು ಬೇಸ್ ಮೇಲೆ ತಗೊಂಡು ನೀವು ಮಾಡಕ್ಕಾದ್ರೆ ಚೆನ್ನಾಗಿ. ಇಲ್ಲಿ 10 ಆಗಿದೆ ನೋಡಿ, ಸಾರಿ ಸ್ನೇಹಿತರೆ, 0 ಬರ್ಬೇಕು, 100 ಆಗ್ಬೇಕು ನೋಡಿ, ಗಡಬಡಲ್ಲಿ ಮಾಡಿದಾಗ ಈ ತರ. ಸೊ ಇಲ್ಲಿ ಏನ್ ಮಾಡಿದ್ದೀನಿ, 100 ಪ್ಲಸ್ 0.8y ಅನ್ನ ಸೊ 300 ಆಸ್ ಇಟ್ ಈಸ್ ಇಟ್ಕೊಂಡಿದ್ದೀನಿ, 300 ಇದೆ, ಆ 300. ಆಮೇಲೆ y ಅನ್ನ ಈ ಕಡೆ ತಂದಾಗ ಮೈನಸ್ ಆಗುತ್ತೆ 0.8y. ಸೊ ಅದ್ರೊಳಗೆ ಕಳೆದಾಗ y ಔಟ್ ಸೈಡ್ ತಂದು 1 ಮೈನಸ್ 0.8 ಆಗುತ್ತೆ. 400 ಪ್ಲಸ್ 300 400. ಆ 400ಗೆ y ಇಸ್ ಇಕ್ವಲ್ ಟು
ಒಂದೊಳಗೆ 0.8 ಕಳೀರಿ, ಸೊ 0.2 ಆಗುತ್ತೆ. ಅದನ್ನೇ 400ಗೆ ಭಾಗಿಲೆ ಮಾಡಿದಾಗ 2000. ಹೌದಾ? ಅದೇ ತರ ಇಲ್ಲೂ ಕೂಡ ಏನಾಗುತ್ತೆ, ಪ್ಲಸ್ ಏನಾಗುತ್ತೆ ಅಂದ್ರೆ ಇನ್ವೆಸ್ಟ್ಮೆಂಟ್ 100 ಜಾಸ್ತಿ ಆಗಿದೆ, ಅಲ್ಲಿ 300 ಇತ್ತು 400, ಹಾಗಾಗಿ ಇಲ್ಲಿ 2500 ಆಗತ್ತೆ. ಇನ್ನೊಂದು ಮೆಥಡ್ ಇದೆ, ಇದನ್ನು ಮಾಡ್ಬೋದು ಅದನ್ನು ಮಾಡ್ಬೋದು, ಎರಡು ಮಾಡಿದ್ರೆ ಸೇಮ್ ಮೆಥಡ್, ಸೇಮ್ ಆನ್ಸರ್ ಬರುತ್ತೆ, ಏನ್ ತೊಂದರೆ ಇಲ್ಲ. ಇನ್ನೊಂದು ಇಕ್ವೇಶನ್ ಇಲ್ಲಿ ಬೇರೆ ತಗೊಂಡಿದ್ದೀನಿ ನೋಡಿ, 50 ಪ್ಲಸ್ 0.8y, ಇಲ್ಲಿ 8y ಬದ್ಲಿ 0.8 ಬದ್ಲಿ ಏನ್ ಬರ್ಬೋದು 0.75 ಬರ್ಬೋದು ಸ್ನೇಹಿತರೆ, ಏನು ಕೂಡ ಕೊಡಬಹುದು. ಸ್ವಲ್ಪ ನೀವು ಅದನ್ನ ಗಮನದಲ್ಲಿಟ್ಟುಕೊಂಡು ಸ್ವಲ್ಪ ನೋಡಕ್ಕಾದ್ರೆ ಚೆನ್ನಾಗಿರುತ್ತೆ. ಈ ತರ ಸರಿನಾ? ಡೇಟಾ ಚೇಂಜ್ 3 ಮಾಡಿದ್ದೀನಿ, 3ರಲ್ಲಿ ಯಾವ್ದಾದ್ರು ಬರ್ಲಿ ಅನ್ನೋದು. ಎಲ್ಲಾ ಬರ್ಬೇಕಂತ ನನ್ನ ನಿರೀಕ್ಷೆ ಇರುತ್ತೆ, ಬಟ್ ಎಲ್ಲಾನು ಬರುವುದಿಲ್ಲ. ಸೊ ಎಲ್ಲಾ 4 ಮಾರ್ಕ್ಸ್ ನಲ್ಲಿ ಒಂದು ಗ್ಯಾರಂಟಿ ಇರುತ್ತೆ, 6 ಮಾರ್ಕ್ಸ್ ನಲ್ಲಿ ಒಂದು ಗ್ಯಾರಂಟಿ ಇರುತ್ತೆ. ಮತ್ತೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಆದಾಗ ಒಂದು ಈ ಬನಾನಾ ಮ್ಯಾಂಗೋ ಅಂದ್ರೆ ಚಾಪ್ಟರ್ ನಂಬರ್ 2 ಇದೆಯಲ್ಲ, ಇಲ್ಲಿ ಫಿಕ್ಸ್ ಒಂದು ಕ್ವಶನ್ ಕೊಡಬೇಕು, ಹಾಗಾಗಿ ಸೊ ಇದು ಬರ್ಬೋದು ಅನ್ನೋಂತ ಒಂದು ನಿರೀಕ್ಷೆ. ಸುಮಾರು ಸಲ ವಿಡಿಯೋ ಮಾಡಿದ್ದೀನಿ, POQ ಸಪರೇಟ್ ಇದೆ, ಅಲ್ಲಿ ಹೋಗಿ ನೀವು ಚೆಕ್ ಮಾಡಿದ್ರೆ ಪ್ಲೇ ಲಿಸ್ಟ್ ಒಳಗ ಸಿಗುತ್ತೆ, ಸಪರೇಟ್ ಆಗಿದೆ, ಹಾಗಾಗಿ ನಾನು ಡಿಟೇಲ್ ಹೋಗೋದಿಲ್ಲ. ಆನಂತರ ಚಾಪ್ಟರ್ ನಂಬರ್ 5 ಇದು, ಈ ಚಾಪ್ಟರ್ ನಂಬರ್ 5ರಲ್ಲಿ QD ಮತ್ತು QS ಅನ್ನ ಕಂಡುಹಿಡಿಯಬೇಕು, ಕ್ವಾಂಟಿಟಿ. ಹಾಗಾಗಿ ಇಲ್ಲಿ ನೋಡಿ ಮಾರ್ಕೆಟ್ ಬೆಲೆ 30 ಮತ್ತು ಮಾರ್ಕೆಟ್. ಸೊ ಪಾಸಿಂಗ್ ಪ್ಯಾಕೇಜ್ ಅಲ್ಲಿ ನಾನು ಒಂದು PDF ಅನ್ನ ಕಳಿಸಿದ್ದೀನಿ ಕನ್ನಡ ಮೀಡಿಯಂ ನಲ್ಲಿ, ಅಲ್ಲಿ ಸ್ವಲ್ಪ ಇದಕ್ಕೆ ಸಿಂಕ್ ಆಗಿಲ್ಲ, ಮಾರ್ಕೆಟ್ ಪ್ರೈಸ್ಗೂ ಮಾರ್ಕೆಟ್ ಇದಕ್ಕೂ ಕೂಡ ಸಿಂಕ್ ಆಗಿಲ್ಲ. ಏನಿದೆ ಅದನ್ನು ಕಾಪಿ ಪೇಸ್ಟ್ ಮಾಡಿದ್ದೀನಿ, ಡಯಾಗ್ರಾಮ್ ರಾಂಗ್ ಆಗಿದೆ. ಆಮೇಲೆ ಒಂದು ನೆಕ್ಸ್ಟ್ ಅಪ್ಲೋಡ್ ಮಾಡಿದ್ದೀನಿ, ಹೌದಾ? ಅದ್ ನೋಡ್ಕೊಂಡ್ಬೇಡಿ, ಸ್ವಲ್ಪ ಅಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿ ಸ್ನೇಹಿತರೆ, ಯಾಕಂದ್ರೆ ಆ ಡಯಾಗ್ರಾಮ್ ಸಿಕ್ಲಿಲ್ಲ, ನಾವು ಕಾಪಿ ಪೇಸ್ಟ್ ಮಾಡ್ಕೊಂಡಿದ್ದೀವಿ, ಅದನ್ನ ಕೈಲಿಂದ ಮಾಡಿ ಹಾಕುವಂತ ಸ್ವಲ್ಪ ಟೈಮ್ ಇರ್ಲಿಲ್ಲಲ್ಲ, ಹಾಗೆ ಮಾಡಿದ್ದೀನಿ. ಸುಮಾರು ಲೆಕ್ಚರ್ಸ್ ಎಲ್ಲ ಕಮೆಂಟ್ ಮಾಡಿದ್ದಾರೆ, ಸರ್ ನೀವು ಮಾಡಲ್ ಪೇಪರ್ ನಲ್ಲಿ ರಾಂಗ್ ಮಾಡಿದಿರಿ, ಮತ್ತೆ ಇದರಲ್ಲೂ ಕೂಡ ಸ್ವಲ್ಪ ಪಾಸಿಂಗ್ ಪ್ಯಾಕೇಜ್ ನಲ್ಲಿ ರಾಂಗ್ ಇದೆ ನೋಡ್ಕೊಳ್ಳಿ ಅಂತ. ಅದು ಗೊತ್ತಾಯ್ತು ನನಗೆ, ಬಟ್ ಅದು ಕಾಪಿ ಪೇಸ್ಟ್ ಮಾಡಿದಕ್ಕೋಸ್ಕರ ಹಿಂಗಾಗಿದೆ ಸ್ನೇಹಿತರೆ. ಸೊ ದಯವಿಟ್ಟು ಕ್ಷಮೆ ಇರಲಿ, ಅದನ್ನ ಏನ್ ಮಾಡ್ಕೊಳ್ಳಿ, ಸ್ವಲ್ಪ ಅಪ್ಡೇಟ್ ಮಾಡ್ಕೊಂಡ್ಬೇಡಿ, ಹೌದಾ? ಎಲ್ಲಿ ಅಂದ್ರೆ ಸೊ ಡಿ ಮತ್ತು ಎಸ್ ಆಗ್ತಿರಲ್ಲ, ಡಿಮ್ಯಾಂಡ್ ಅಂಡ್ ಸಪ್ಲೈ, ಹಾಕಿದಾಗ ಇಂಟರ್ಸೆಕ್ಟ್ ಆಗಿದೆ ಇಕ್ವಿಲಿಬ್ರಿಯಂ, ಕೆಳಗಿದ್ದು ಕ್ವಾಂಟಿಟಿ ಇರುತ್ತೆ. ಸೊ ನೆಕ್ಸ್ಟ್ ಇದು ಪ್ರೈಸ್ ಇರುತ್ತೆ, ಹೌದಾ? ಆ ಪ್ರೈಸ್ 3 ಇತ್ತಂದ್ರೆ 3, 4 ಇದ್ರೆ 4, ಇಲ್ಲಿ 30 ಇದ್ರೆ 30, 40 ಇದ್ರೆ 40, 25 ಬರ್ಬೋದು, 15 ಬರ್ಬೋದು. ಹಾಗಾಗಿ ಅಲ್ಲಿ ಏನ್ ಬರುತ್ತೆ ಇದನ್ನ ನಾವು ಇಲ್ಲಿ ಕೊಡಬೇಕಷ್ಟೇ. ನೆಕ್ಸ್ಟ್ ನೋಡಿ, ಸೊ ಇದ್ರ ಮೇಲೆ 7 ಚಾಪ್ಟರ್ ಮೇಲೆ ಇದು, ಹೌದಾ? ಅಲ್ಲಿ ಏನ್ ಮಾಡ್ಕೋಬಹುದು, ಇಲ್ಲಿ ನಾ ಹೇಳಿದೀನಿ, ಸುಮಾರು ಜನ ಮೊನ್ನೆ ಕೂಡ ನನ್ನ ಮಕ್ಕಳಿಗೆ ಹೇಳಿದ್ದೆ. ಇಲ್ಲಿ ಏನ್ ಮಾಡಿದ್ದೀನಿ ಅಂದ್ರೆ ನೀವು ಅಸು ಮಾಡ್ಕೊಳ್ಳೋಣ, ಇಲ್ಲಿ ಎ ಅಂತ ಅನ್ಕೊಳ್ಳೋಣ. ಸೊ A = B + C ಅಂತ ಅನ್ಕೊಳ್ಳೋಣ ಸ್ನೇಹಿತರೆ. ಈ ತರ ಅಂದ್ರೆ ಈ ಕಾಲಮ್ ನಲ್ಲಿ ಎ ಅಂತ ನಾವು ಅನ್ಕೊಂಡಾಗ, ಹೌದಾ? ಇಲ್ಲಿ ಬ್ರಾಕೆಟ್ ಒಳಗೆ ಬೇಕಾದ್ರೆ ತಗೋಬಹುದು ಎ ಅಂತ, ಇದು ಬ್ರಾಕೆಟ್ ಒಳಗ ಬಿ ಅಂತ ತಗೊಳ್ಳೋಣ, ಸುಮ್ಮನೆ ನಿಮ್ಗೆ ಗೊತ್ತಿರ್ಲಿ ಅಂತ. ಯಾಕಂದ್ರೆ ತುಂಬಾ ಜನ ಹೊಸದಾಗಿ ಬರೆಯೋರಂತವ್ರು ಇರ್ತೀರಿ, ಸ್ವಲ್ಪ ಕನ್ಫ್ಯೂಸ್ ಆಗುವಂತ ಸಾಧ್ಯತೆಗಳಿರುತ್ತೆ ಮಕ್ಕಳಿಗೆ, ಹೌದಾ? ಹಂಗಾಗ್ಬಾರ್ದು ಅನ್ನೋದು ಒಂದು ಉದ್ದೇಶ, ಮಕ್ಕಳಿಗೆ ಕರೆಕ್ಟ್ ಆಗಿ ಸಿಗ್ಲಿ ಅನ್ನೋಂಥದ್ದು, ಮಾರ್ಕ್ಸ್ ಗಳು ಸಿಗ್ಲಿ ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ಅದಕ್ಕೆ A = B + C, ಎ ಅಂತಂದ ಕಂಡುಹಿಡಿಬೇಕು ಅಂತ ಅಂದಾಗ ಇಲ್ಲಿ ಎ ಕಂಡುಹಿಡಿದೀವಿ ನೋಡಿ, ಏನಂದ್ರೆ A = B + C ಮಾಡ್ಬೇಕು ಅಂದ್ರೆ 1000 ಮತ್ತು 500 ಸೇರಿದ್ರೆ 1500 ಆಯ್ತಲ್ಲ, 1500. ಈಗ ನಮಗೇನ್ ಬೇಕಾಗಿದೆ, ಸಪೋಸ್ ಇನ್ ಕೇಸ್ ಇಲ್ಲೇ ಮಾಡ್ತೀನಿ ನಿಮಗ, ಈಗ ಏನಾಗಿದೆ ಅಂದ್ರೆ ಯಾವ್ದು ಬೇಕಾಗಿದೆ ಅಂತಂದ್ರೆ ಸಿ ಬೇಕಾಗಿದೆ ಅಂತ ಅನ್ಕೊಳ್ಳೋಣ ಸುಮ್ನೆ, ಹೌದಾ? ಸಿ ಬೇಕಾಗಿದೆ ಅನ್ಕೊಳ್ಳೋಣ. ಸಿ = ಹೌದಾ? ಸಿ = ಏನ್ ಮಾಡ್ಬೇಕು ಇವಾಗ, ಸಿ ಕಂಡುಹಿಡಿಬೇಕಂದ್ರೆ A- ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, A- B ಮಾಡ್ಕೋಬೇಕಾಗತ್ತೆ, ಹೌದಾ? A- ಅಂದ್ರೆ ಯಾವುದು, ಇಲ್ಲಿ. ಸೊ 1000 ಒಳಗ 0ನ ಕಳೆದ್ರೆ 1000 ಬಂತ, ಕರೆಕ್ಟ್ ಆಯ್ತಾ? ಈ ಕಾಲಮ್, ಇದನ್ನು ಕಾಲಮ್ ಕ್ಲಿಯರ್ ಆಯ್ತಾ? ಸೊ ಈಗ ಈ ಕಾಲಮ್ ಕ್ಲಿಯರ್ ಆಗಿದೆ ಅಂತಂದ್ರೆ ಈಗ ಇದು ಕ್ಲಿಯರ್ ಆಯ್ತು. ಈಗ ನಮಗೇನ್ ಬೇಕಾಗಿದೆ, ಬಿ ಕಂಡುಹಿಡಿಬೇಕಾಗಿದೆ. ಸೊ ನೋಡಿ ಸ್ನೇಹಿತರೆ, ಬಿ ಅನ್ನ ಮಾಡ್ಬೇಕು ಅಂತ ಇಟ್ಕೊಳ್ಳಿ, = ಅಂತ ಹಾಕೊಳ್ಳೋಣ. ಇವಾಗೇನು A- C ಮಾಡ್ಬೇಕು ಅಂತ ಅರ್ಥ. ಎ ಯಾವ್ದು ಕಾಲಮ್ ಇದೆ, ಇಲ್ಲಿ 2000 ಇದೆ, ಕರೆಕ್ಟಾ? ಆ 2000 ಒಳಗ ಸಿ ಅನ್ನ ಕಳಿಬೇಕಲ್ಲ, 500 ಕಳಿಬೇಕು, ಕಳೆದಾಗ ಎಷ್ಟು ಬಂತು, ಅದೇ 1500, ಹೌದಾ? ಇದು ಒಂದು. ನೆಕ್ಸ್ಟ್ ಇದೇ ತರ ಸೇಮ್ ಇದು ಎಂತ ಸೆಕೆಂಡ್ ಮಾಡಿರ್ತಿರ್ಲ, ಆ ಕಾನ್ಸೆಪ್ಟ್ ಮೇಲೆ ಇದು ಮಾಡ್ಕೋಬೇಕು, ಕ್ಲಿಯರ್ ಆಯ್ತಾ? ಈಗ ಇನ್ನೊಂದು ಇಟ್ಕೊಡ್ತೀನಿ ನೋಡಿ, ಇದು ಒಂದೇ ಮೆಥಡ್. ಎರಡನೇ ಮೆಥಡ್ ಏನಪ್ಪ ಅಂದ್ರೆ ಸಿಂಪಲ್ ಇದೆ, ಏನ್ ಮಾಡ್ಬೋದು ಗೊತ್ತಾ? ಈಗ 1000 ಒಳಗೆ 0 ಕಳೆದ್ರೆ 1000 ಬಂತು, ಇಟ್ಬಿಟ್ರಿ. ಈಗ ಇದು ಬಂದ ತಕ್ಷಣ ಈ 1000 ಇಲ್ಲಿ ಕ್ಯಾರಿ ಆಗತ್ತ, ನೆನ್ಪಿಟ್ಕೊಳ್ಳಿ, ಸೆಕೆಂಡ್ ಕಾಲಮ್ ಕ್ರಾಸ್ನಾಗ. ನೆಕ್ಸ್ಟ್ ಇಲ್ಲಿ 1500 ಬಂದಿದೆ ಅಂತ ತಿಳ್ಕೊರಿ, ಈ 1500 ಇಲ್ಲಿ ಸೆಕೆಂಡ್ ಬರ್ತದೆ, ಮತ್ತೆ ನೆಕ್ಸ್ಟ್ ಸೆಕೆಂಡ್. ನೆಕ್ಸ್ಟ್ ಇಲ್ಲಿ 2000 ಬಂದಿದೆ, ಇಲ್ಲೂ 2000 ಕ್ಯಾರಿ ಆಗುತ್ತೆ. ಇಲ್ಲಿ 2200 ಬಂದಿದೆ ಅಲ್ಲ, ಇಲ್ಲಿ ಲಾಸ್ಟಿಗೆ ಬರುತ್ತೆ. ಈ ಲಾಸ್ಟಿಗೆ ಬಂದಿದ್ದು ಸರಿನೋ ತಪ್ಪು ಅಂತ ಮಾಡ್ಬೇಕಾದ್ರೆ ಇವು 4 ಕಾಲಮ್ ಅನ್ನ ನಾವು ಪ್ಲಸ್ ಮಾಡ್ಕೋಬೇಕು. 1000, 1500, 1500, 500,
ಎಷ್ಟಾಯ್ತು 2000 ಪ್ಲಸ್ 200 2200 ಈ ಡೇಟಾ ಚೇಂಜ್ ಆಗ್ಲಿ ಮಕ್ಕಳಿಗೆ ಅಂತೇಳಿ ಮಾಡಿದ್ದೀನಿ. ಇದು ಈ ತರ ಮೆಥಡ್. ಹೌದಾ, ಮೆಥಡ್ ಗೊತ್ತಾಯ್ತಾ? ಓಕೆ, ಈ ತರ ಇವು ಕೆಳಗಿಂದ ಏನ್ ಮಾಡುವಂತ ಅವಶ್ಯಕತೆ ಇಲ್ಲ, ನೀವು ಮಾಡಿದ್ರು ಸರಿ ಬಿಟ್ಟರು ಸರಿ ಸ್ನೇಹಿತರೆ, ಅಷ್ಟ್ ಮಾಡಿದ್ರೆ ಸಾಕು ನಮ್ಗ ನಿಮ್ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಈಗ ಇಲ್ಲಿ ಏನಾಗುತ್ತೆ, ಪಾರ್ಟ್ ಬಿ ಒಳಗ ಅಂದ್ರೆ 2 ಮಾರ್ಕ್ಸ್ಗೆ ಸೊ ಈ ಇಕ್ವೇಶನ್ ಮೇಲೆ ಬರ್ಬೋದು. ನಾ ಪ್ಲಸ್ ಮೈನಸ್ ಇವೆಲ್ಲ ಕೊಟ್ಟು ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸಿದ್ದೀನಿ, ಸಪರೇಟ್ ಬೇರೆ ಬೇರೆ ಇದ್ರಲ್ಲೆಲ್ಲ ಕೊಟ್ಟಿದ್ದೀನಿ ಮಕ್ಕಳಿಗೆ. ಹೌದಾ, ಏನಿಲ್ಲ, ಇವೆರಡು ಪ್ಲಸ್ ಮಾಡ್ಕೊಳ್ಳಿ. ಸೊ ಎಷ್ಟು ಬರುತ್ತೆ ಅದ್ ನೋಡ್ಕೊಳ್ಳಿ. ಹೌದಾ, ಸೊ 20 ಪ್ಲಸ್ 30 10 30. ಸೊ ಇಲ್ಲಿ ಮೈನಸ್ 2 ಪಿ ಇದ್ದಿದ್ಗೋಸ್ಕರ ಇಲ್ಲಿ ಏನಾಗುತ್ತೆ 2p, ಇಲ್ಲಿ ಮೈನಸ್ ಇದ್ದಿದ್ಗೋಸ್ಕರ ಒಂದು ಪ್ಲಸ್ ಒಂದು ಮೈನಸ್ ಬಂತು ಅಂತ ಇಟ್ಕೊಳ್ಳಿ. ಅವಾಗ ಏನು ಹೆದರೋದು ಬೇಡ, ಯಾವ್ದು ದೊಡ್ಡದು ಇರುತ್ತೆ ಅದರಲ್ಲಿ ಅದರ ಕಳೆ ಇಷ್ಟೇ ಸಾಕು, ಸರಿನಾ? ಓಕೆ, ಸೊ ನೆಕ್ಸ್ಟ್ ಇದೇ ನ್ಯಾಷನಲ್ ಇನ್ಕಮ್ ಒಳಗೆ ಇದೊಂದು ಕೊಟ್ಟಿದ್ದಾನೆ, ನಾಮಮಾತ್ರ GDP ಅದು ಕೊಟ್ಟಿದ್ದಾನೆ, ಅನಪ್ರಸನ್ನಕ ಕಂಡುಹಿಡಿಬೇಕು, ಅದನ್ನ ನೋಡ್ಕೊಳ್ಳಿ. ಸೊ ಇದು ಸಿಂಪಲ್ ಇದೆ. ಹೌದಾ, ಕ್ಯಾಲ್ಕುಲೇಷನ್ ಮಾಡ್ಕೊಂಡು 2 ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್ 9ನೇ ಚಾಪ್ಟರ್ ಒಳಗೆ ಇದು ಒಂದು ಬರುತ್ತೆ. ಸೊ ಇದು MPC ಗುಣಕನ ಕಂಡುಹಿಡಿಬೇಕಂತ ಇದ್ರ ಮೇಲೆ ಸಪರೇಟ್ ವಿಡಿಯೋ ಎಲ್ಲ ಇದೆ, ನಾನು ಕವರ್ ಮಾಡ್ಕೊಂಡಿದ್ದೀನಿ. ಸೊ ಅಲ್ಲಿ ನೋಡ್ಕೊಳ್ಳಿ. ಹೌದಾ, ಅದಾದ ನಂತರ ನೆಕ್ಸ್ಟ್ ಇದ್ರಲ್ಲೂ ಕೂಡ 2 ಮಾರ್ಕ್ಸ್ ಇದೆ. ಸೊ ಅದೇ ಒಂದು ಇದರೊಳಗೆ ಬರುತ್ತೆ. ಸೊ ಇಲ್ಲಿ ಏನಂದ್ರೆ MPC ಅದು ಕಂಡುಹಿಡಿಬೇಕು, ಸ್ವಾಯತ್ತತಾ ಅನುಭವ ಕಂಡುಹಿಡಿಬೇಕು. ಇಲ್ಲಿ MPC ಮೌಲ್ಯ 0.8 ಕೊಟ್ಟಿದ್ದೇನೆ, ಇಲ್ಲಿ 0.75 ಬರ್ಬೋದು. ಸಿ ಇಲ್ಲಿ 100 ಆಗುತ್ತೆ, ಅದನ್ನ 100 ಬರಿಬೇಕು. ಸಿ ಬಾರ ಆಟೋನಮಸ್ ಕನ್ಸಂಪ್ಷನ್ಸ್ ಅಂತ ಆಗುತ್ತೆ ಅದನ್ನ. ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಎ ಒಳಗೆ ನೋಡಿ, ಅದು ಸೇಮ್ 2 ಮಾರ್ಕ್ಸ್ ಮಾಡಿರಲ್ಲ, ಇಲ್ಲಿ ಡಿ 1ನೇ ಚಾಪ್ಟರ್ ಅದ ಡಿ ಬರುತ್ತೆ. QD = Q1 D1 D2 = DM ಅಂತ ಯಾವ ತರ 2 ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್ 2ನೇ ಚಾಪ್ಟರ್ ಒಳಗ ಇಲ್ಲಿ ಮೈನಸ್ ಮಾಡ್ಬೇಕು. ಹೌದಾ, ಸೊ 30 - 28 ಮಾಡಿದ್ರೆ 2 ಬಂತು. ಇಲ್ಲಿ ಏನಾಗಿದೆ ನೋಡಿ, 3 - 2 ಅಂದ್ರೆ ಸೊ ಇಲ್ಲಿ 25 ಇದೆ, 22 ಇದೆ, ಇಲ್ಲಿ 3 ಬಂತು. 2 ಡೇಟಾ ಚೇಂಜ್ ಮಾಡಿ ಕೊಟ್ಟಿದ್ದೀನಿ, ಯಾವ್ದು ಬರ್ಲಿ. ಎನ್ವಲ್ ಎಕ್ಸಾಮಿಗೆ ಬಂದಿತ್ತು ಇದು ಒಂದ್ಸಲ, ಅದಕ್ಕೆ ನಿಮ್ಗೆ ಕೊಟ್ಟಿದ್ದೀನಿ. ಈಗ TFC ನೋಡ್ರಿ 500 ತಗೊಂಡಿದ್ದೀನಿ, TVC 125 ಅಂದ್ರೆ ಸೊ ಏನಾಗುತ್ತೆ 500 ಪ್ಲಸ್ 125 ಅವಾಗ ಏನಾಗುತ್ತೆ 625 ಅಂತ. ಇದು ಮೊನ್ನೆ MCQ ಮಾಡಿದಾಗ ನಾ ಕರೆಕ್ಟ್ ಹಾಕಿದ್ದೀನಿ, ಬಟ್ ಇದು ತೋರಿಸಿದೀನಿ ಇದ್ರೊಳಗ. ಬಟ್ ಹೇಳೋ ಟೈಮಿಗೆ ಒಂದು ಮಗು ಹೇಳ್ತು, ಸರ್ ನೀವು ಬೇರೆ ಹೇಳಿದ್ರಿ, ಎಷ್ಟೋ ಬೇರೆ ಹೇಳಿದ್ರಿ ಅಂತ ಹೇಳಿದ್ರು. ಅದಕ್ಕೆ ಸೊ ಆ ತರ ಆಗಿರುತ್ತೆ ಅಂತಾರೆ, ಸಾರಿ, ದಯವಿಟ್ಟು ಕ್ಷಮೆ ಇರಲಿ. ಇಂಗ್ಲಿಷ್ ಮೀಡಿಯಂದಲ್ಲಿ ಏನೋ ಆಗಿದೆ ಅಂತ ಹೇಳಿದ್ರು ಒಂದು ಮಗು, ಸರಿ ಈ ತರ ಹೇಳಿದ್ರಿ ಅಂತ. ಬಟ್ ನಾ ಕರೆಕ್ಟ್ ಆಗಿ ಆನ್ಸರೇ ಮಾಡಿದೆ. ಇದನ್ನು ಕೂಡ ನ್ಯೂಮರಿಕಲ್ ಬೇಸ್ ಮೇಲೆ ಇರುತ್ತೆ ಅಂತೇಳಿ ನಾನು ಹೇಳಿದ್ದೀನಿ. ಅದಕ್ಕೆ ಮಹಾಕುಸಿತ 1929. ಹೌದಾ, ದ ಗ್ರೇಟ್ ಡಿಫ್ರಿಸಿಯೇಷನ್ ವಾಸ್ 1929. ಹೌದಾ, ಆ ತರ ಹೇಳಿದ್ರೆ ಅದು ಮಿಸ್ಟೇಕ್ ನಂದಾಗತ್ತೆ, ದಯವಿಟ್ಟು. ಸೊ 1929 ಕರೆಕ್ಟ್. ಹೌದಾ, ಓಕೆ. ಸೊ RBI ಏನಂತಂದ್ರೆ ಸ್ಥಾಪನೆ ಆಗಿರೋದು 1935. ಇದು ಆಕ್ಟ್ ಇದೆ, ಇದು ನೆನ್ಪಿಟ್ಕೊಳ್ಳಿ. ಸೊ ನ್ಯಾಷನಲೈಸ್ಡ್ ಆಗಿದಂತೂ ನಿಮ್ಗೆ ಗೊತ್ತಿದೆ. ಹೌದಾ, ಅದು ಯಾವಾಗ ಆಯ್ತು 1949 ಜನವರಿ 1. ಅದು ಕೇಳಿದ್ರು ಗೊತ್ತಿರ್ಲಿ ಅಂತ ಹೇಳ್ತಾ ಇದೀನಿ ಅಷ್ಟೇ. ಮತ್ತ 2016 ಒಳಗ ಅನನ್ಯೀಕರಣ ಆಗಿದ್ದು ಕರೆನ್ಸಿ ಮುಖಬೆಲೆ ಎಷ್ಟು ಅಂದ್ರೆ 500 ಹೋಗಿದೆ ಹಳೆಯ ನೋಟು, ಮತ್ತು 1000 ಮುಖಬೆಲೆ ಹೋಗಿದೆ, ಹಾಗಾಗಿ ಅದು ಗೊತ್ತಿರ್ಲಿ ಅಂತ. ನೆಕ್ಸ್ಟ್ MPC ಬೆಲೆ ಯಾವುದು ಅಂತ ಕೇಳಿದ್ದಾರೆ. ಇದು ಯಾವುದು ಚಾಪ್ಟರ್ ನಲ್ಲಿ 9 ಚಾಪ್ಟರ್ ನಲ್ಲೇ ಬರುತ್ತೆ. ಸೊ ಇಲ್ಲಿ 0 ಮತ್ತು 1 ನಡುವೆ ಇರುತ್ತೆ MPC ವ್ಯಾಲ್ಯೂಸ್, ಇದು ಗೊತ್ತಿರುತ್ತೆ. ಇವೆಲ್ಲಾನು ಕೂಡ ಯಾವುದು, ಸೊ ಇದು ಒಂದು ನ್ಯೂಮರಿಕಲ್ ಬೇಸ್ ಮೇಲೆ ಇದೆ. ಇದರಲ್ಲಿ 1 ಮಾರ್ಕ್ಸ್ ಇಂದ 2 ಪ್ರಶ್ನೆ ಇವೇ ಬರುತ್ತೆ. ಹೌದಾ, ಸೊ 2 ಬಂತು ಅಂದ್ರೆ ಇಲ್ಲಿ ಆ 2 ಮಾರ್ಕ್ಸ್ 2 ಮಾರ್ಕ್ಸ್ ಇಂದ ಒಂದೇ ಹಿಡೀರಿ, 1 ಆಗುತ್ತೆ. ಸೊ 4 ಮಾರ್ಕ್ಸ್ ಆಗುತ್ತೆ. 4 ಮಾರ್ಕ್ಸ್ ಇಂದ 1, 6 ಮಾರ್ಕ್ಸ್ ಇಂದ 1, ಇಲ್ಲೇ ಎಷ್ಟಾಯ್ತು ನೋಡ್ಕೊಳ್ಳಿ. ಹೌದಾ, ಸೊ ಟೋಟಲ್ 15 ಮಾರ್ಕ್ಸ್. ಪ್ರಾಕ್ಟಿಕಲ್ ಓರಿಯೆಂಟೆಡ್ ಒಳಗ 10, ಹಾಗಾಗಿ ಟೋಟಲ್ 25 ಮಾರ್ಕ್ಸ್ ಮಿನಿಮಮ್ ಬರ್ಬೇಕು ಅನ್ನೋದು ನಿರೀಕ್ಷೆ ಇದೆ. 25 ಬಂದಿಲ್ಲ ಅಂದ್ರೆ 24 ಡೆಫಿನೆಟ್ ಆಗಿ ಬರುತ್ತೆ. ಹೌದಾ, ಓಕೆ. ಸೊ ಥ್ಯಾಂಕ್ ಯು ಎವ್ರಿ ಒನ್, ಲವ್ ಯು ಆಲ್, ನಮಸ್ತೆ.